ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಇನ್ನೊಂದು ಒಳ್ಳೆ ರುಚಿ ಮನೆ ಅಡುಗೆ ನಿಮ್ಗೆ ಹೇಳ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಅದು ಬಸ್ಸಾರು ಹಾಗೆ ಬೀನ್ಸ್ ಪಲ್ಯ. ನಮ್ಮ ಮನೆಯಲ್ಲಿ ಮಾಡುವಂಥ ಬಸ್ಸಾರು ಬೀನ್ಸ್ ಪಲ್ಯನ ನಾನು ನಿಮ್ಮ ಎಲ್ಲರಿಗೂ ಕೂಡ ಹೇಳ್ಕೊಡೋಕ್ಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮಾಡೋದು ಹೇಗೆ ಅಂತ ಕಲಿಯೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ಬೀನ್ಸ್ನ ಆದಷ್ಟು ಚಿಕ್ಕದಾಗೂ ಅಲ್ಲ ದೊಡ್ಡದಾಗೂ ಅಲ್ಲ ಮೀಡಿಯಮ್ ಸೈಜ್ಗೆ ಕಟ್ ಮಾಡಿಕೊಂಡು ತೊಳ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಿದ್ಮೇಲೆ ಅದ್ರ ಜೊತೆಗೆ ಕಡಲೆಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ಸೇರಿಸ್ಕೊಂಡು ಬೀನ್ಸ್ ಹಾಗೂ ಕಡಲೆಬೇಳೆ ಮುಳುಗುವಷ್ಟು ಮಾತ್ರ ನೀರನ್ನ ಹಾಕೋತಾ ಇದ್ದೀನಿ. ಜಾಸ್ತಿನೂ ಬೇಡ, ತುಂಬ ಕಡಿಮೆನೂ ಬೇಡ, ಅದು ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ಜೊತೆಗೆ ಉಪ್ಪನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಮೇಯ್ನಾಗೆ ಕುಕ್ಕರ್ ವಿಷಲ್ ಬರೋವರೆಗೂ ಬೇಯಿಸೋದಕ್ಕೆ ಹೋಗೋದಿಲ್ಲ. ಇನ್ನೇನು ವಿಷಲ್ ಬರುತ್ತೆ ಅನ್ನೋವಾಗಲೇ ಕುಕ್ಕರ್ ಆಫ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಕೂಲಾಗುವಷ್ಟರಲ್ಲಿ ರುಬ್ಕೊಳ್ಳೋಣ. ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಉರ್ಗಡ್ಲೆ, ಜೀರಿಗೆ ಸೇರಿಸ್ಕೊಂಡು ಅದ್ರ ಜೊತೆಗೆ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡು, ಇಲ್ಲಿ ನಾನು ಪೀಸ್ ಮಾಡಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 2 ಟೊಮ್ಯಾಟೊ ಕೂಡ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಜೊತೆಗೆ ತೊಳೆದಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ಮುಚ್ಚಳ ಮುಚ್ಚಿ ಈಗ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ. ಇಲ್ಲಿ ಪೂರ್ತಿ ನುಣ್ಣಗೆ ನಾನು ಗ್ರೈಂಡ್ ಮಾಡೋದಕ್ಕೆ ಹೋಗೋದಿಲ್ಲ. ಸ್ವಲ್ಪ ತರಿಯಾಗಿ ರುಬ್ಕೊಂಡು ಅದಕ್ಕೆ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಸಾಂಬಾರು ಪುಡಿನ 3ರಿಂದ 4 ಚಮಚ ಸಾಂಬಾರು ಪುಡಿಯನ್ನು ಸೇರಿಸಿ ಮತ್ತು ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ರುಬ್ಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ನಾನು ಆವಾಗಲೇ ಬೇಯಿಸಿಟ್ಕೊಂಡಿರೋ ಕಡಲೆಬೇಳೆ, ಬೀನ್ಸ್ ಮುಚ್ಚಳ ತೆಗೆದು ನೋಡ್ಕೊಳ್ಳೋಣ. ಇದು ಬೆಂದಿದೆ. ಇವಾಗ ಅದನ್ನು ನೀರನ್ನೆಲ್ಲ ಬಸಿದಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ಸ್ಟವ್ ಹಚ್ಚಿ ಅದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಹಾಗೆ ಈರುಳ್ಳಿ. ಸೊ ಸಾಂಬಾರು ಒಗ್ಗರಣೆಗೆ ಜಸ್ಟ್ ಸಾಸಿವೆ, ಕರಿಬೇವು ಹಾಗೆ ಈರುಳ್ಳಿ ಹಾಕಿದ್ರೆ ಸಾಕು. ಇದು ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗೋವರೆಗೂ ಹಾಗೆ ಹುರ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ನಾವು ಆವಾಗಲೇ ನುಣ್ಣಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕೊಳ್ಳೋಣ. ಮಸಾಲೆ ಹಾಕ್ಕೊಂಡು ನಾನು ಹುಣಸೆ ಹಣ್ಣನ್ನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಈಗ ಅದನ್ನು ಹುಣಸೆ ಹಣ್ಣನ್ನು ತೆಗೆದು ಅದರಿಂದ ಬಂದಂಥ ನೀರನ್ನು ಮಾತ್ರ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಆ್ಯಡ್ ಮಾಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಬೇಳೆ ಹಾಗೂ ಬೀನ್ಸ್ ಬೇಯಿಸೋಕ್ಕೆ ಯೂಸ್ ಮಾಡಿದ ನೀರನ್ನೇ ಸಾಂಬಾರಿಗೂ ಕೂಡ ಬಳಸ್ತಾ ಇದ್ದೀನಿ. ಅದು ರುಚಿನ ಹೆಚ್ಚು ಮಾಡುತ್ತೆ. ನೀವು ಅದೇ ನೀರನ್ನು ಕೂಡ ಉಪಯೋಗಿಸ್ಬೋದು. ಸೊ ಅದೇ ನೀರನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೆನ್ಪಿಟ್ಕೊಳ್ಳಿ, ನಾವು ಬೀನ್ಸ್ ಹಾಗೆ ಬೇಳೆ ಬೇಯೋದಕ್ಕೂ ಕೂಡ ಉಪ್ಪು ಹಾಕಿದ್ವಿ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡ್ರೆ ಸಾಕು. ಸೊ ಅದು ಕುದೀತಾ ಇರಲಿ. ಅಷ್ಟರಲ್ಲಿ ನಾವು ಪಲ್ಯ ಮಾಡ್ಕೊಳ್ಳೋಣ. ಪಲ್ಯಕ್ಕೆ ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆಗೆ ಸಾಸಿವೆ, ಕರಿಬೇವು ಹಾಗೆ ಈರುಳ್ಳಿ, ಜೊತೆಗೆ 1 ಚಿಟಿಕೆ ಉಪ್ಪು ಸೇರಿಸಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಆವಾಗಲೇ ಬೇಯಿಸಿಟ್ಕೊಂಡಂಥ ಕಡಲೆಬೇಳೆ ಹಾಗೆ ಬೀನ್ಸ್ನ ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಳೆ ಹಾಗೂ ಬೀನ್ಸಲ್ಲಿರುವಂಥ ನೀರಿನ ಅಂಶ ಇಂಗೋವರೆಗೂ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಇದು ಹುರಿದಾದ್ಮೇಲೆ
ಕೊನೆಗೆ ಸ್ವಲ್ಪ ಕಾಯಿ ತುರಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಜೊತೆಗೆ ಕೊನೆಯಲ್ಲಿ ಬಿಸಿ ಅನ್ನ, ಬಿಸಿ ಸಾಂಬಾರು ಹಾಗೆ ಬೀನ್ಸ್ ಪಲ್ಯ ಬಡಿಸಿ ತಿಂತಾಯಿದ್ರೆ ಆಹಾ ಎಂಥ ರುಚಿ ಅಂತೀರ. ಹುಳಿ ಸ್ವಲ್ಪ ಮುಂದಾಗಿದ್ದರೆ ಇನ್ನೂ ರುಚಿ ಕೊಡುತ್ತೆ ಬಸ್ಸಾರು. ಸೊ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.